ಹರಿಪ್ರಸಾದ್ RSSನ ರಾಷ್ಟ್ರೀಯ ಸುಳ್ಳುಗಳ ಸಂಘ ಅಂತ ಹೇಳ್ತಾರೆ. ಖಾಸಗಿಯಾಗಿ ಮಾತಾಡೋ ಭಾಳ ಸಲ ಹೇಳಿದ್ದಾರೆ. ಐ ಥಿಂಕ್ ಅವ್ರು ಓಪನ್ ಆಗಿ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸದನದಲ್ಲಿ ಸದಾವಸಲೆ ಆಡ್ತಾರೆ. ಈ ಕ್ಲಾಶ್ ಆಗಲ್ವಾ? ನನಗೇನು ಅದು ಕ್ಲಾಶ್ ಆಗುತ್ತೆ ಅಂತ ಅನ್ಸಲ್ಲ. ಯಾಕೆಂದರೆ ಇಬ್ಬರು ಅವರವರ ನಂಬಿಕೆಗಳನ್ನ ಒಂದು ಸಣ್ಣ ಗೆರೆ ಹಾಕಬೇಕಾಗತ್ತೆ. ಅವ್ರ ನಂಬಿಕೆಗಳನ್ನ ನೀವು ಅವರು ಮುಖ್ಯಮಂತ್ರಿ ಏನು ಮಾಡ್ತಾರೆ ಏನು ಬಿಡ್ತಾರೆ. ಈಗ ಅವರು ಸದಾವತ್ಸಲೆ ಮಾಡಿದ್ಮೇಲೆ ಹೈಕಮಾಂಡ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದೆ, ಹೌದಾ? ಚೀಫ್ ಮಿನಿಸ್ಟರ್ ಹೆಂಗೆ ಹೈಕಮಾಂಡ್ ಚೀಫ್ ಮಿನಿಸ್ಟರ್ ಮಾಡ್ತು? ಸದಾವತ್ಸಲೆ ಆಡೋದು ಹೈಕಮಾಂಡ್ಗೆ ಇಷ್ಟ ಇಲ್ಲದೆ ಇದ್ರೆ ಹೆಂಗೆ ಚೀಫ್ ಮಿನಿಸ್ಟರ್ ಮಾಡ್ತಿದ್ರು? ಅದೊಂದೇ ಅಲ್ಲ, ಪ್ರಯಾಗ್ರಾಜಲ್ಲಿ ಹೋಗಿ ನೀರಿನ ಮುಳುಗಿದ್ರು, ಆಮೇಲೆ ಅಲ್ಲಿ ಕೊಯಮತ್ತೂರ್ಗೆ ಹೋಗಿ ಈಶಾ ಫೌಂಡೇಶನ್ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಅಲ್ಲ, ಹರಿಪ್ರಸಾದ್ ವಿಶೇಷನೇ ಅದು. ಏನಂದ್ರೆ ಈಗ ಕರಪ್ಟ್ ಆಗಲ್ಲ ಅಂತ ಹೆಂಗೆ ಹೇಳ್ಬೇಕು ಅಂತಂದ್ರೆ, ನನಗೊಬ್ರು ಮೊನ್ನೆ ಸೀನಿಯರ್ಸ್ ಹೇಳಿದ್ರು, ಇಡೀ ಜಗತ್ತು ಕರಪ್ಟ್ ಆಗಲಿ, ನಾನು ಕರಪ್ಟ್ ಆಗಲ್ಲ ಅಂತ ನಿರ್ಧಾರ ಮಾಡಬೇಕು, ಆಗ ಮಾತ್ರ ನಾವು ಕರಪ್ಟ್ ಆಗದೆ ಇರ್ಲಿಕ್ಕೆ ಸಾಧ್ಯ. ಹರಿಪ್ರಸಾದ್ ಅವರು ಇಡೀ ಪಾರ್ಟಿಲಿ ಯಾರು ಹೆಂಗಾದ್ರಾಗಲಿ ಏನಾದರೂ ಮಾಡಲಿ, ಅದು ಇಟ್ ಮೇ ಬಿ ಐಡಿಯಾಲಜಿಕಲ್ ಇಶ್ಯೂಗೆ ಸಂಬಂಧಪಟ್ಟಂಗೆ ಅಥವಾ ಬೇರೆ ಪೊಲಿಟಿಕಲ್ ರೀಸನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಏನೇ ಇರಲಿ, ಅವ್ರದ್ದೇನು ನಿಲುವಿರುತ್ತಲ್ಲ ಅದಕ್ಕೆ ಬದ್ರಾಗಿರೋವಂಥವ್ರು. ಹೌದಲ್ವಾ? ಹಂಗಾಗಿ ಹೈಕಮಾಂಡೇ ಈಗ ಸದಾವತ್ಸಲೆ ಆಡಿರೋರು ನಾವು ಮುಖ್ಯಮಂತ್ರಿ ಮಾಡಿದ್ರು ಕೂಡ ಅದ್ರಕ್ಕೆ ಸಂಬಂಧಪಟ್ಟಂಗೆ ಇವ್ರದೊಂದು ನಿಲುವಿದೆ, ಹರಿಪ್ರಸಾದ್ ಅವ್ರದ್ದು. ಇವ್ರು ಅದನ್ನ ಬಿಟ್ಕೊಳಕ್ ರೆಡಿ ಇಲ್ಲ. ಹೊಂದಾಣಿಕೆ ಮಾಡ್ಕೊಳ್ಳೋಂಥವ್ರು ಅಲ್ವೇ ಅಲ್ಲ. ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ. ಹೇಳ್ತಾ ಇರೋದು ಒಂದೇನಂದ್ರೆ, ಸದಾವತ್ಸಲೆ ಆಡಿದ್ರು ಶಿವಕುಮಾರ್, ಹೈಕಮಾಂಡ್ ಗೊತ್ತಿಲ್ವಾ? ಅದು ಗೊತ್ತಿದೆ. ಪ್ರಯಾಗ್ರಾಜಲ್ಲಿ ಹೋಗಿ ಮುಳುಗಾಕಿದ್ರು, ಅದು ಹೈಕಮಾಂಡ್ ಗೊತ್ತಿಲ್ವೋ? ಗೊತ್ತಿದೆ. ಈಶಾ ಫೌಂಡೇಶನ್ ಸಮಾರಂಭದಲ್ಲಿ ಅಮಿತ್ ಶಾ ಜೊತೆ ಭಾಗವಹಿಸಿದ್ರು. ಎಲ್ಲರೂ ಮೀರಿ ರಾಹುಲ್ ಗಾಂಧಿ ಅಂಬಾನಿ ಮಗನ ಮದುವೆಗೆ ಹೋಗಲಿಲ್ಲ, ಇವರು ಹೋದ್ರು. ಹಂಗಾಗಿ ಹೈಕಮಾಂಡ್ಗೆ ಎಲ್ಲವೂ ಗೊತ್ತಿದೆ. ಅದು ಗೊತ್ತಿದ್ದೆ ಹೈಕಮಾಂಡ್ ಅವ್ರನ್ನ ಅಕ್ಸೆಪ್ಟ್ ಮಾಡಿದೆ, ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದೆ. ಹಂಗಾಗಿ ಅದು ದೊಡ್ಡ ಸಮಸ್ಯೆ ಹರಿಪ್ರಸಾದ್ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅದು ಆ ವಿಚಾರದಲ್ಲಿ ತಮ್ಮ ನಿಲುವುಗಳನ್ನ, ತಮ್ಮ ಒಲವುಗಳನ್ನ ಹರಿಪ್ರಸಾದ್ ಬಿಟ್ಕೊಡದೇ ಇರ್ಬೋದು, ತಮ್ಮ ಬದ್ಧತೆಗೆ ತಮ್ಮ ವಿಚಾರಗಳೇ ತಾವು ಬದ್ಧರಾಗಿರ್ಬೋದು. ಆದರೆ ಇವರಿಬ್ಬರಿಗೂ ಕ್ಲಾಶ್ ಆಗುತ್ತೆ ಅಂತ ನನಗನ್ಸಲ್ಲ. ಯಾಕೆಂದರೆ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಒಂದು ಗಾಡಿಗೆ 2 ಚಕ್ರಗಳು, ಎರಡೂ ಓಡಬೇಕು.